ಮತ್ತು ವಾಟ್ಸಪ್ ಚಾನಲ್ ಕೊಡ್ತೀನಿ, ಅಲ್ಲಿ PDF ಅನ್ನು ಶೇರ್ ಮಾಡ್ತೀನಿ, ಕಂಪಲ್ಸರಿ ಆಗಿರ್ತಕ್ಕಂಥ ನೋಡ್ಕೊಡ್ರಿ. ಸೊ ಲಾಂಗ್ ಕ್ವಶನ್ ಆನ್ಸರ್ಗಳನ್ನ ಚೆನ್ನಾಗಿ ಸಮರಿಗಳನ್ನು ಕಂಟೆಂಟ್ ಪ್ರಿಪೇರ್ ಮಾಡ್ಕೊಡ್ರಿ, ಬಾಹೆಟ್ ಹಾಕ್ರಿ. ಸೊ ಒಳ್ಳೆ ಅಂಕಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಶುರು ಮಾಡೋಣ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿತ್ತು, ಡ್ಯಾಶ್ ಈಸ್ ಕಂಪೇರ್ ಟು ಅ ರೀಚಬಲ್ ಇನ್ ಆ್ಯನ್ ಎಥಿಪ್ಸ್ ಇಯರ್ ಅಂತ ಕೇಳಿದ್ದಾರೆ. ಸೊ ಜೂಲಿಯಟ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಇತ್ತು, ದೋ ಗ್ಯಾಮ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ದ ಕಿಂಗ್ ಆಫ್ ಮೊನಾಕೋ ರೆಸಾರ್ಟ್ಸ್ ಟು ಇಟ್ ಅ ಬಿಕಾಸ್ ಅಂತ ಕೇಳಿದರು. ಆಪ್ಷನ್ ಬಿ, ದ ಕಿಂಗ್ ಆಫ್ ಮೊನಾಕೋ ರೇಕ್ಸ್ ಇನ್ ದ ಮನಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್ಸ್ಗೆ ಬರೋಣ. ದ ಮೆಟಾಫರ್ ಬೋಸ್ ಆ್ಯಂಡ್ ಅರೋ ಸಿಗ್ನಿಫೈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ ಇತ್ತು, ವೇರ್ ವಾಸ್ ದ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ ಅಂತ ಕೇಳಿದ್ದಾರೆ. ದ ಡೂನ್ ವ್ಯಾಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಫ್ರೆಂಡ್ಸ್. ಸೊ ಖಂಡಿತವಾಗಿ ರಿಪೀಟ್ ಆಗ್ತಾವೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಏನು ಕೇಳಿದರೆ, ಸನ್ನಿ ಮಾರ್ನಿಂಗ್ದಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇದ್ದಾವೆ, ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ಹೊಂದಿಸಿ ಬರೀಬೇಕಾಗಿತ್ತು. ಡಾನ್ ಗೆಂಜಲೋ ಇದೆ, ಸೊ ದ ರೈಟ್ ಆನ್ಸರ್ ಅ ಗ್ಯಾಲೆಂಟ್ ಲವರ್ ಆಗ್ತದೆ. ಡಾನ್ ಲೌರಾ ಇದೆ, ಸೊ ಸಿ ದ ಸಿಲ್ವರ್ ಮೇಡನ್ ಆಗ್ತದೆ. ಪೆಟ್ರಾ ದ ಮೇಡ್ ಅಂತಕ್ಕಂಥದ್ದು ಆನ್ಸರ್. ಸಿಕ್ಸ್ತ್ ಕ್ವಶನ್ ನೋಡ್ರಿ, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಮೇಡ್ ದ ಓನರ್ ಆಫ್ ದ ಗಾರ್ಡನ್ ಲಾಥರ್ಜಿಕ್ ಇನ್ ದ ಗಾರ್ಡನರ್ ಅಂತ ಕೇಳಿದರು. ಸೊ ಕರೆಕ್ಟ್ ಇವೆಂಟ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ, ದ ಓಲ್ಡ್ ಮ್ಯಾನ್ ಅರೈವ್ಡ್, ಥೆಫ್ಟ್ಸ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಅಂತಕ್ಕಂಥದ್ದು ಬರಬೇಕು. ಸೆವೆಂತ್ ಕ್ವಶನ್ಸ್ಗೆ ಹೋಗೋಣ. ವೆನ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಡ್ ಫೈಂಡ್ಸ್ ಎವ್ರಿಥಿಂಗ್ ಅಂತ ಕೇಳಿದರು. ಸೊ ದ ಆಪ್ಷನ್ ಎ, ಡಾರ್ಕ್ ಇಸ್ ದ ರೈಟ್ ಆನ್ಸರ್. ಏಯ್ತ್ ಕ್ವಶನ್ಸ್ ನೋಡಿ, ಹೂ ಆರ್ ಎಕ್ಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಇನ್ ಅ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಕೇಳಿದ್ದಾರೆ. ಜಪನೀಸ್ ಇಸ್ ದ ರೈಟ್ ಆನ್ಸರ್. ಸೊ ನೈನ್ತ್ ಕ್ವಶನ್, ಮೆರಾಕಸ್ ಇವೆ ಹ್ಯಾಡ್ ಅರ್ಲಿಯರ್ ಬೀನ್ ಅ ಡ್ಯಾಶ್ ಅಂತ ಕೇಳಿದರು. ಆಪ್ಷನ್ ಎ, ಸ್ಕೂಲ್ ಟೀಚರ್ ಇಸ್ ದ ರೈಟ್ ಆನ್ಸರ್. ಟೆಂತ್ ಕ್ವಶನ್, ಸೀಲಾರಾಣಿ ಚೌಕಾತ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರೊಮೋಟೆಡ್ ಅಂತ ಕೇಳಿದರು. ದ ಎಂಪವರ್ಮೆಂಟ್ ಆಫ್ ವುಮನ್ ಇಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ಬರೀಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದ್ದಾರೆ ನೋಡಿ, ಏನಿದೆ ಅಂದರೆ ವರ್ಬ್ ಫಾರ್ಮ್ ಇತ್ತು. ಕೀಪ್ ಇದೆ, ಕುಡಂಟ್ ಯೂಸ್ ಅಂತ ಇದೆ. ಸೊ ಕೀಪ್ ಇದ್ದಿದ್ದು ವೇರ್ ಕೆಪ್ಟ್ ಆಗಬೇಕು, ಕುಡಂಟ್ ಯೂಸ್ ಇದ್ದಿದ್ದು ಕುಡ್ ನಾಟ್ ಬಿ ಯೂಸ್ಡ್ ಅಂತ ಬರೀಬೇಕು. ಸೊ ರೈಟಾಗಿ ಏನು ಬರೀಬೇಕಂದ್ರೆ, ದೇರ್ ವಾಸ್ ನೋ ಸುಟಬಲ್ ಪ್ರಿಸನ್ ಇನ್ ಮೊನಾಕೋ, ದೇರ್ ವಾಸ್ ಓನ್ಲಿ ಅ ಸ್ಮಾಲ್ ಲಾಕ್ ಆಫ್ ವೇರ್ ಅ ಪೀಪಲ್ ವೇರ್ ಕ್ಯಾಪ್ಟ್ ಟೆಂಪರರಿಲಿ, ಬಟ್ ಇಟ್ ಕುಡಂಟ್ ಬಿ ಯೂಸ್ಡ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದು ಆನ್ಸರ್ ಬರೀಬೇಕು. ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ಕರೆಕ್ಟ್ ಲಿಂಕರ್ಗಳನ್ನು ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಲಿಂಕರ್ ಬರಬೇಕಾಗಿತ್ತು ಬಟ್, ಸೆಕೆಂಡಲ್ಲಿ ಬಿಕಾಸ್, ಥರ್ಡಲ್ಲಿ ದೇರ್ ಫೋರ್ ಅಂತಕ್ಕದ್ದನ್ನು ಬರೀಬೇಕು. ಸೊ ಕರೆಕ್ಟಾಗಿ ಅದನ್ನು ನೋಡ್ಕೊಂಡು ಬರೀರಿ. ಬಸವಯ್ಯ ಬಿಡೆಕ್ಡ್ ಹಿಮ್ಸೆಲ್ಫ್ ವಿತ್ ಅ ಗೋಲ್ಡ್ ಡೈಮಂಡ್ಸ್ ಆ್ಯಂಡ್ ಅದರ್ ಪ್ರೀಸಿಯಸ್ ಸ್ಟೋನ್ಸ್, ಬಟ್ ಹೀಸ್ ಹೌಸ್ ಲಾಕ್ಡ್ ಡಲ್ ಆ್ಯಂಡ್ ಎಂಟಿ ಬಿಕಾಸ್ ತಮನ್ನಾಸ್ ಬುಕ್ಸ್ ವೇರ್ ನಾಟ್ ದೇರ್. That is what the visitors told him. Therefore, he started inviting scholars, poets and musicians to the palace ಅಂತಕ್ಕದ್ದನ್ನಲ್ಲಿ ಲಿಂಕರ್ಗಳಲ್ಲಿ ಬರೀಬೇಕಿತ್ತು. ಓಕೆನಾ? ಸೊ ಈಸಿ ಇರ್ತಾವೆ. ಸೊ ಪಾಠದ ವಾಕ್ಯಗಳಿರ್ತಾವೆ, ಸ್ವಲ್ಪ ಟೆಕ್ಸ್ಟ್ ಓದಿದರೆ ನಿಮಗೆ ಗೊತ್ತಾಗ್ತದೆ. ಇನ್ನು ಮ್ಯಾಚ್ ದ ಫಾಲೋವಿಂಗಲ್ಲಿ ಕೊಟ್ಟಿದ್ದಾರೆ ನೋಡಿ. ಲೀಪ್ಸ್ ಆ್ಯಂಡ್ ಬಾಂಡ್ಸ್ ಅಂತ ಇದೆ, ಸೊ ಅದ್ರ ಜೊತೆ ಸಿ ಆಗಬೇಕು, ವೆರಿ ಕ್ವಿಕ್ಲಿ. ಆಲ್ ಆ್ಯಂಡ್ ಸಂಡ್ರಿ ಅಂತ ಇದೆ, ಅದ್ರ ಜೊತೆ ಡಿ, ಎವ್ರಿ ಒನ್. ಮೊನ್ಯಾಕೋ ಅಂತ ಇದೆ, ಇ, ಟಾಯ್ ಕಿಂಗ್ಡಮ್. ಜಪನೀಸ್ ಇದೆ, ಸೊ ಬಿ, ಮಾನಿಯಾ ಆಫ್ ಬೋವಿಂಗ್ ಅದ. ನೆಕ್ಸ್ಟ್ ಕನ್ನಕ್ ಅರ್ಜನ್ ಅಂತ ಇದೆ, ಸೊ ಎ, ಓನರ್ ಆಫ್ ರಾಮ್ ಸೈಕಲ್ಸ್ ಅಂತಕ್ಕದ್ದನ್ನು ಬರೀಬೇಕು. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡೋಣ ಫ್ರೆಂಡ್ಸ್. 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಹೌ ಡಸ್ ರೋಮಿಯೋ ಗ್ಲಾರಿಫೈ ಜೂಲಿಯಟ್ಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಿದೆ. ಸೊ ರೋಮಿಯೋ ಮತ್ತು ಜೂಲಿಯಟಲ್ಲಿರ್ತಕ್ಕಂಥ ಪದ್ಯದಲ್ಲಿನ ಎನಿ ಕ್ವಶನ್ ಬಂದರೆ ಇದೇ ಆನ್ಸರ್ಸನ್ನು ಬರಲಿಕ್ಕೆ ಟ್ರೈ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡಿ, ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಆ್ಯನ್ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಲಿಯಮ್ ಶೇಕ್ಸ್ಪಿಯರ್ಸ್ ಟ್ರ್ಯಾಜಿಡಿ Romeo and Juliet. Mentagos and Capulets are the two noble families of Verona who are rivals. Though Romeo belongs to Mentagos, he attends the party hosted by the Capulets. In a disguise to see a Rosalind there at the party, he sees Juliet and he is fascinated by her enchanting beauty. He expresses his implicit feelings and uses similes to describe her ಫ್ಲೋಲೆಸ್ ಬ್ಯೂಟಿ ಅಂತಕ್ಕದ್ದನ್ನು ಬರೀಬೇಕು. ಸೊ ಇದನ್ನು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಖಂಡಿತವಾಗಿ ಈ ಕ್ವಶನನ್ನು ಪ್ರಿಪೇರ್ ಮಾಡ್ಕೊಂಡೋಗಿ ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿರ್ತಕ್ಕಂಥ ಸಮರಿಯನ್ನು ನೋಡ್ಕೊಡ್ರಿ. ಒಂದು 10 ಸಾಲ ಸಮರಿಗಳನ್ನು ನೋಡಿದರೆ ಸೊ ನಿಮಗೆ 2 ರಿಂದ 3 ಮಾರ್ಕ್ಸ್ ಆದರೂ ನಿಮಗೆ ಖಂಡಿತವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಆನ್ ಚಿಲ್ಡ್ರನ್ದಲ್ಲಿರ್ತಕ್ಕಂಥ ಪ್ರತಿ ಸರಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಏನು ಕ್ವಶನ್ ಅದ ನೋಡಿ, ವೈ ಡಸ್ ದ ಪ್ರೊಫಿಟ್ ಕ್ಯಾಟಗರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಇನ್ ಆನ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಸೊ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ.
On children offers a critique of the usual expectation of parents regarding their children and urges them to introspect. A woman who had a baby against her bosom asked the prophet to speak on children. The prophet says, "Your children are not your children. They are the sons and daughters of life's longing for itself. The children come through the parents, but not from them. Though they are with the parents, they do not belong to them. They can give their love, but they cannot impose their thoughts on the children, as the children have their own thoughts. The parents may provide shelter to the bodies of their children, but not to their souls. The souls of the children dwell in the house of tomorrow, which can't be visited by the parents even in their ಡ್ರೀಮ್ಸ್ ಅಂತ ಇದೆ. ಸೊ ಇದನ್ನು ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ಇತ್ತು, ಎಸ್ ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ದಿಂದ ಕೇಳಿದ್ದಾರೆ. ಹೌ ಡಸ್ ನಿರೂಡಾ ಡಿಸ್ಕ್ರೈಬ್ ದ ಬ್ಯುಸಿ ಲೈಫ್ ಆಫ್ ದ ಇಂಡಿವಿಜುವಲ್ ರಿಪ್ರೆಸೆಂಟೆಡ್ ಬೈ ದ ಫುಡ್ ಇನ್ ದ ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ಸ್ ಬಂದೇ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 4 ಅಂಕದ ಪ್ರಶ್ನೆಗಳಲ್ಲಿ ಏನು ಕೇಳಿದ್ರಪ್ಪ ಅಂತಂದ್ರೆ, ಎಸ್ ಇಲ್ಲಿ ಕೇಳಿದ್ದಾರೆ ಹೀವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ಥದಾಗಿಂದ ಕೇಳಿದ್ದಾರೆ. ಹೀವನ್ ಲೈಸ್ ಆಲ್ ಓವರ್, ಹೌ ಡಸ್ ದ ಪೋಯೆಟ್ ಬ್ರಿಂಗ್ ಔಟ್ ದಿಸ್ ಈಸ್ ಹೀವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಕುವೆಂಪು, ಒನ್ ಆಫ್ ದ ರಿನೌಡ್ ಪೋಯೆಟ್ಸ್ ಆಫ್ ಕರ್ನಾಟಕ, ಅರ್ಜಸ್ ಅಸ್ ಟು ಚೇಂಜ್ ಅವರ್ perspective of heaven and tries to break the myth of traditional heaven and believes the heaven is on the earth. The poet has tried to argue that concepts like heaven, God, nephews, etc. are a man's creations. Insights like heaven and God exist only the earth and you can't find them ಎನಿವೇರ್ ಎಲ್ಸ್ ಅಂತಕ್ಕದ್ದನ್ನು ಕೇಳಿದ್ದಾರೆ. ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಸೊ ಇಲ್ಲಿನೂ ಕೂಡ ನಾನು ಕೊಟ್ಟಿದ್ದೀನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು 2 ಡಿಯರ್ ಇದೆ ನೋಡಿ. ಸೊ 2 ಡಿಯರ್ದು ಏನು ಕೇಳಿದ್ದಾರೆ ನೋಡ್ರಿ. ವೈ ಡಿಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಅ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 ಡಿಯರ್ ಅಂತ ಕೇಳಿದ್ದಾರೆ. A few years ago, a murder was committed in the kingdom of Monaco. The prince ordered for the execution of the criminal. The first hitch was that they had neither a guillotine for cutting the heads off nor an executioner. So they inquired the French government to the machine ಅಂತಿದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 4 ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದ್ದಾರೆ. ಎಸ್, ರೈಟ್ ಅ ಶಾರ್ಟ್ ನೋಟ್ ಆನ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಆ್ಯಸ್ ಅ ರಿಫಾರ್ಮ್ ಟು ಬೈ ವಂದನಾ ಶಿವ ಅಂತ ಕೇಳಿದ್ದಾರೆ. ಸೊ ಇದು ಬಯೋಡೈವರ್ಸಿಟಿ ಇಂಟೆನ್ಸಿವ್ ಬಗ್ಗೆನೂ ಕೂಡ 4 or 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಇತ್ತು. ವಂದನಾ ಶಿವ ಲರ್ನ್ಟ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್ ಫ್ರಮ್ ಚಿಪ್ಕೋ ಮೂವ್ಮೆಂಟ್ ಆ್ಯಂಡ್ ದ ಪ್ರೊಟೆಕ್ಷನ್ ಆಫ್ both of become of her life's mission. In her book Monocultures of the Mind, Vandana Shiva described the failure to understand biodiversity and its many functions is at the root of the impoverishment of nature and culture. The lessons she learned about biodiversity in the Himalayan forests she transferred to the protection of biodiversity on the farm. She started saving seeds from the farmers' fields. ಸೊ ಇದೆ. ಸೊ ಇದನ್ನು ಕೂಡ ನೀವು ಏನು ಮಾಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ದ ಗಾರ್ಡನರ್ದು ಕೇಳಿದ್ದಾರೆ. ಹೌ ಡಿಡ್ ತಮ್ಮನ್ನ ರಿಯಾಕ್ಟ್ ದ ಬಸವಯ್ಯಾಸ್ ಎನ್ಕ್ರೋಚ್ಮೆಂಟ್ ಆಫ್ ಹಿಸ್ ಲ್ಯಾಂಡ್ ದ ಗಾರ್ಡನರ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸ್ನೇಹಿತರೆ. ಸೊ ಇದು ಕೂಡ ನಿಮಗೆ 4 ಮಾರ್ಕ್ಸ್ಗೆ ಸಮರಿದಲ್ಲಿ ಬರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ. ವಾಟ್ ಆರ್ ದ ಬೋರ್ಜಸ್ ವ್ಯೂ ಆನ್ ಬುಕ್ ಇನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. In a roof was the most trusted campaigner of Marcos Ibe, justify the with reference to the voter ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ನಾನು ಇದನ್ನು ಸನ್ನದೇ ಮಾಡ್ತೀನಿ. ಸೊ ಅಂದರೆ ನಿಮಗೆ ಈಸಿಯಾಗಿ ಏನಾಗ್ತದಪ್ಪ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿಕ್ಕೆ ಈಸಿ ಆಗ್ತದೆ. ಓಕೆನಾ. ಇನ್ನು ಈ ಕಡೆ ಕೇಳಿದ್ದಾರೆ ನೋಡಿ 23ಅಲ್ಲಿ, ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಯಾಂಡ್ ಎಕನಾಮಿಕ್ ಗೇನ್ಸ್. ಹೌ ಡಸ್ ಪಿ ಸಾಯಿನಾಥ ಶೂ ದ ವೇರ್ ದೇರ್ ವಿಸ್ ಅ ಫೀಲ್ ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ಕೂಡ ಇದೆ. ಒಂದು 10 ಸಾಲುಗಳನ್ನಾದರೂ ಕೂಡ ನೀವು ಏನು ಮಾಡಬೇಕು ಸ್ನೇಹಿತರೆ, ಬರಿಬೇಕು. 6 ಮಾರ್ಕ್ಸಲ್ಲಿ ಕೇಳಿದ್ದಾರೆ ನೋಡಿ. ಅ ಸನ್ನಿ ಮಾರ್ನಿಂಗ್ ಇದೆ. ಹೌ ಡಿಡ್ ಡಾನ್ ಲೋರಾ ಆ್ಯಂಡ್ ಡಾನ್ ಗ್ಯಾನ್ಸಲೋ ಸ್ಪಿನ್ ಫಿಕ್ಷನ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ಸ್ ಅ ಸನ್ನಿ ಮಾರ್ನಿಂಗ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇನ್ನೊಂದು ಕೇಳಿದ್ದಾರೆ ವಾಟರ್ದಲ್ಲಿಂದ. ಹೌ ಡಸ್ ದ ಪೋಯಮ್ ವಾಟರ್ ಡೆಮಾನ್ಸ್ಟ್ರೇಟ್ ದ ಡಿಸಪಿರಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ಅವರ್ ಸೊಸೈಟಿ ಇಲಿಸ್ಟ್ರೇಟ್ ಅಂತ ಕೇಳಿದರು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಇನ್ನು ಈ ಕಡೆ ನೋಡಿ 22ರಲ್ಲಿ ಗ್ರಾಮರ್ ಸೆಕ್ಷನ್ದಿಂದ ಇದ್ದಾವೆ. ಸೊ ಕಂಪ್ಲೀಟ್ ದ ಡೈಲಾಗ್ ಅಂತಿದೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಮತ್ತು ಆಫೀಸರ್ ನಡುವೆ ಇರ್ತಕ್ಕಂಥ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಅದನ್ನು ಒಂದು 3 ಅಥವಾ 4 ಕನ್ವರ್ಜೇಷನಲ್ಲಿ ನೀವೇನು ಮಾಡಿ ಅಂತಂದರೆ ಕಂಟಿನ್ಯೂ ಮಾಡಿ. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರಲ್ಲ, ಅದನ್ನು ಕೂಡ ನೋಡ್ಕೊಡ್ರಿ. ಡಾನ್ ಗೆನ್ಸಲೋ ಮತ್ತು ಲೋರಾ ಅವ್ರ ಬಗ್ಗೆ ಇರ್ತಕ್ಕಂಥದ್ದಿದೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಮೇಕ್ ನೋಟ್ ಮಾಡಬೇಕಾಗಿತ್ತು, ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ಅಲ್ಲಿಂದ ಬರೆದ್ರೆ ಆರಾಮಾಗಿ ನೀವು 2 ಮಾರ್ಕ್ಸನ್ನು ತೊಗೊಳ್ತೀರಿ. ಇನ್ನು ಲಾಸ್ಟ್ ಲೆಟ್ರ್ ಇದೆ, ಒಟ್ಟೆ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ಇದು ರೆಸ್ಯೂಮ್ ಲೆಟರ್ ಇದೆ, ಓಕೆನಾ. ರೆಸ್ಯೂಮನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ. ಸೊ ಫಸ್ಟ್ ಅಲ್ಲಿ ಆಲ್ರೆಡಿ ನಿಮ್ಮದು ನೇಮು ಮತ್ತು ಅಡ್ರೆಸ್ XXXYY ಕೊಟ್ಟರೆ ಇದನ್ನೇ ಬರೀರಿ. ಸೊ ನಾಳೆ ಡೇಟ್ ಹಾಕ್ರಿ. ಆಲ್ರೆಡಿ ಇದು ಯಾರಿಗೆ ಕೇಳಿದ್ದಾರೆ, ದ ಮ್ಯಾನೇಜರ್ ಅಪ್ಲೈ ಟು, ಯಾರಿಗೆ ಅಪ್ಲೈ ಮಾಡಬೇಕಂತ ಕೇಳಿದ್ದಾರೆ. ಎಸ್, ಫಸ್ಟ್ದಲ್ಲಿ ವಾಂಟೆಡ್ ದ ಮ್ಯಾನೇಜರ್ ನಿಧಿಮಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ವಿಶ್ವ ಕಾಂಪ್ಲೆಕ್ಸ್, ಬೆಂಗಳೂರು ಅಂತ ಇದೆ. ಅಪ್ಲೈ ಟು ಎಸ್. ಇನ್ನು ನೆಕ್ಸ್ಟ್ ಈ ಕಡೆ ಡಿಯರ್ ಸರ್ ಮೇಡಮ್ ತೊಗೊಳ್ರಿ. ಸಬ್ಜೆಕ್ಟ್ ರೆಫರೆನ್ಸ್ ಹಾಕ್ರಿ, ಲೆಟರ್ ಆಫ್ ದ ಬಾಡಿ ಹಾಕ್ರಿ. ಸೊ ಲಾಸ್ಟ್ ಎಂಡ್ ಮಾಡಿರಿ. ಆಮೇಲೆ ಈ ಕಡೆ ರಿಸ್ಯೂಮನ್ನು ಬರೀಬೇಕು. ರಿಸ್ಯೂಮ್ ಬರಲೇಬೇಕು. ನೇಮ್, ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ್, ಅಡ್ರೆಸ್, ನ್ಯಾಷನಾಲಿಟಿ, ಈ ಥರ ಕ್ವಾಲಿಫಿಕೇಷನ್ದು ಒಂದು ಚಾರ್ಟ್ ಹಾಕಿ ಬರೀರಿ. ಸೊ ನಿಮ್ಮ ಲೆಟ್ರ್